ಶ್ರೀ ಗುರುದೇವದತ್ತ. ನಿಮ್ಮದು ಕುಂಭರಾಶಿ. ವೀಕ್ಷಕರೇ, ಬರುವ ಜೂನ್ 2ರಂದು ಸೌರವ್ಯೂಹದ ಬೃಹದಾಕಾರದ ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ, ನೈಸರ್ಗಿಕವಾಗಿ ಶುಭ ಗ್ರಹ ಎಂದು ಪರಿಗಣಿಸಲ್ಪಡುವ ಗುರುಗ್ರಹ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ತಾ ಇದೆ. ಗುರುಗ್ರಹ ಮಿಥುನ ರಾಶಿಯನ್ನು ತೊರೆದು, ಬುಧನ ಮಿಥುನ ರಾಶಿಯನ್ನು ತೊರೆದು ಮನೋಕಾರಕ ಚಂದ್ರನ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಕರ್ಕ ರಾಶಿ ಗುರುವಿನ ಉಚ್ಚ ರಾಶಿ, ಕುಜನಿಗೆ ನೀಚ ರಾಶಿ. ಕರ್ಕ ರಾಶಿ ಭಾವನಾತ್ಮಕ ರಾಶಿ. ಇಟ್ ಈಸ್ ಅ ಸೈನ್ ಆಫ್ ಸೆಂಟಿಮೆಂಟ್ಸ್ ಅಂಡ್ ಇಮೋಷನ್ಸ್, ಫೀಲಿಂಗ್ಸ್. ಮನೋಕಾರಕ ಚಂದ್ರನ ರಾಶಿ ಮಾತ್ರ ಕರ್ಕ. ಹೀಗಾಗಿ ಇಲ್ಲಿ ಬಂದಾಗ ಗುರು, ಜೂಪಿಟರ್ ಎಕ್ಸ್ಪ್ಯಾಂಡ್ಸ್ ವೆರ್ ಎವರ್ ಹಿ ಇಸ್ ಟ್ರಾನ್ಸಿಟಿಂಗ್. ಯಾವ ಭಾವದಲ್ಲಿ ಇರ್ತಾನೆ ಆ ಭಾವನೆ ಎಕ್ಸ್ಪ್ಯಾಂಡ್ ಮಾಡುವನು ಗುರು. ಭಾವನೆಗಳು ಜಾಸ್ತಿ ಆಗ್ತವೆ, ಸೆಂಟಿಮೆಂಟ್ ಜಾಸ್ತಿ ಆಗುತ್ತೆ. ಯು ವಿಲ್ ಟೇಕ್ ದ ಡಿಸಿಷನ್ಸ್ ಬೈ ಹಾರ್ಟ್. ಹೀಗಾಗಿ ಭಾವನೆಗಳು ನಿಯಂತ್ರಣಕ್ಕೆ ಬರಲ್ಲ. ಜುಪಿಟರ್ ಮೇಕ್ಸ್ ಯು ಮೋರ್ ಇಮೋಷನಲ್. ಗುರುಗ್ರಹ ಕುಂಭರಾಶಿಗೆ ಸಂಬಂಧಪಟ್ಟಂತೆ 2ನೇ ಭಾವ ಮತ್ತು ಲಾಭ ಭಾವದ ಅಧಿಪತಿ, ಸೆಕೆಂಡ್ ಲಾರ್ಡ್ ಅಂಡ್ 11th ಲಾರ್ಡ್. ಬೀಯಿಂಗ್ ಸೆಕೆಂಡ್ ಲಾರ್ಡ್, ಜುಪಿಟರ್ ಈಸ್ ಕನ್ಸಿಡರ್ಡ್ ಆಸ್ ಎ ಮಾರಕ ಫಾರ್ ಕುಂಭರಾಶಿ. ಬೀಯಿಂಗ್ 11th ಲಾರ್ಡ್, ಜುಪಿಟರ್ ಈಸ್ ಎ ಬೆನಿಫಿಕ್ ಒನ್. ಪ್ಲೇಸ್ಮೆಂಟ್ ಆಫ್ ಜುಪಿಟರ್ ಇನ್ ದ 6th ಹೌಸ್. 6ನೇ ಭಾವದಲ್ಲಿ, ಕುಂಭರಾಶಿಗೆ 6ನೇ ಭಾವದಲ್ಲಿ ಗುರುವಿನ ಸಂಚಾರ ಇದೆ. ಇದರ ಅರ್ಥ ಗುರುಬಲವನ್ನು ಕಳೆದುಕೊಂಡಿದ್ದೀರಿ. ಇದಕ್ಕೂ ಮುಂಚೆ ಮಿಥುನದಲ್ಲಿ ಸಂಚರಿಸುವಾಗ ಸಂಪೂರ್ಣ ಪ್ರಮಾಣದ ಗುರುಬಲವಿತ್ತು. ಈಗ 6ನೇ ಭಾವದಲ್ಲಿ ಗುರುವಿನ ಸಂಚಾರ, ಗುರುಬಲ ಇರಲಾರದು. ಆದರೆ ಆರ್ಥಿಕವಾಗಿ ಗುರುವಿನ ಸಂಚಾರ ಅದ್ಭುತವಾಗಿರಲಿದೆ. ಬಿಕಾಸ್ ಜುಪಿಟರ್ ಹ್ಯಾಸ್, ಗುರು ಆಕ್ಟಿವೇಟೆಡ್ ದ ಫೈನಾನ್ಷಿಯಲ್ ಟ್ರಯಾಂಗಲ್. ಆರ್ಥಿಕವಾಗಿ ಸಂಪನ್ನ ಮಾಡುವನು. ಫೈನಾನ್ಷಿಯಲ್ ಟ್ರಯಾಂಗಲ್ ಆಕ್ಟಿವ್ ಆಗಿರೋದ್ರಿಂದ ಹಲವಾರು ಮೂಲಗಳಿಂದ ಧನಪ್ರಾಪ್ತಿ ಯೋಗವಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಮೋಸವನ್ನು ಮಾಡಲಾರ, ಸಮಸ್ಯೆಯನ್ನು ನೀಡಲಾರ. ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾದ ಹೆಸರನ್ನು ಕೊಡ್ತಾನೆ. ಕೀರ್ತಿ, ಮಾನ, ಪ್ರತಿಷ್ಠೆ, ಸನ್ಮಾನ ಕೊಡ್ತಾನೆ. ತುಂಬ ಜನರಿಗೆ ಪ್ರಮೋಷನ್ಗಳನ್ನ ಗುರು ಕೊಡ್ತಾನೆ. 6th ಹೌಸ್ ಸೇವಾ ಭಾವ, ಜಾಬ್ನಲ್ಲಿ, ಕರಿಯರ್ನಲ್ಲಿ ಪ್ರಮೋಷನ್ಗಳು. 6ನೇ ಭಾವ ದುಸ್ಥಾನ ಕೂಡ ಆಗಿದೆ. ಇಲ್ಲಿ ಒಂದು ಕಡೆ ನೇಮ್ ಆ್ಯಂಡ್ ಫೇಮ್ ಕೊಡ್ತಾನೆ, ಇನ್ನೊಂದು ಕಡೆ ಗುರು 6ನೇ ಭಾವದಲ್ಲಿ ಸಂಚಾರ ಮಾಡುವಾಗ ಅಜೀರ್ಣ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ಗ್ಯಾಸ್ ಟ್ರಬಲ್, ಆಸಿಡಿಟಿ, ಸಣ್ಣ ಪುಟ್ಟ ಅಪಘಾತಗಳು, ಹೊಟ್ಟೆ ಸಮಸ್ಯೆ, ಕೆಲವರಿಗೆ ಶುಗರ್ ಬರ್ಬೋದು, ಡಯಾಬಿಟಿಕ್ ಬರ್ಬೋದು. ಗುರು ಹಳೆಯ ವ್ಯಾಧಿಗಳ ಅಂತ್ಯ ಮಾಡ್ತಾನೆ, ಹೊಸ ವ್ಯಾಧಿಗಳನ್ನು ನೀಡ್ತಾನೆ. ಗುರು ಹಳೆಯ ಸಾಲವನ್ನು ತೀರಿಸ್ತಾನೆ, ಶತ್ರುಗಳನ್ನು ನಾಶ ಮಾಡ್ತಾನೆ. ಜುಪಿಟರ್ ಟ್ರೈಸ್ ಟು ಎಕ್ಸ್ಪ್ಯಾಂಡ್ ದ 6th ಹೌಸ್ ಅಂಡ್ ಇಟ್ಸ್ ಕಾರಕತ್ವಾಸ್. ಸೊ ಇದರಿಂದ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಕೂಡ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ಉತ್ತಮ ಫಲಗಳು, ಜಾಬ್ ಪ್ರಮೋಷನ್, ವ್ಯಾಪಾರ ವಿಸ್ತರಣೆ. ಬಂಡವಾಳ ಏನು ಹೊಡ್ತಾರೆ ಅದಕ್ಕಿಂತಲೂ ಹೆಚ್ಚು ಲಾಭ ಬರುತ್ತೆ. ಎಕ್ಸ್ಪೆಕ್ಟೆಡ್ ಇದರಿಗಿಂತ ಜಾಸ್ತಿ ಸಿಗುತ್ತೆ. ಉಚ್ಚ ರಾಶಿಯ ಗುರು ಇಲ್ಲಿ ಏನು ಮಾಡ್ತಾನಂದರೆ, 6ನೇ ಭಾವ ಶತ್ರುಭಾವ. ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ. ಶತ್ರುಗಳು ತುಂಬ ಸ್ಟ್ರಾಂಗ್ ಆಗ್ತಾರೆ. ಯಾಕಂದರೆ ಗುರು ಇಲ್ಲಿ ಉಚ್ಚನಾಗಿದ್ದಾನೆ. ಗುರು ಎಷ್ಟು ಉಚ್ಚತ್ವವನ್ನು ಪಡಿತಾನೆ ಅಷ್ಟು ಶತ್ರು ಸ್ಟ್ರಾಂಗ್ ಆಗ್ತಾನೆ. ಶತ್ರುಗಳು ಮಹಾಭಯಂಕರವಾಗಿರ್ತಾರೆ. ಆ್ಯಂಡ್ ಕಾಂಪಿಟೇಷನ್ ಈಸ್ ಗೆಟ್ಸ್ ಆಲ್ಸೋ ಮೋರ್ ಪವರ್ಫುಲ್. ಎನಿಮೀಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಆ್ಯಂಡ್ ದ ಕಾಂಪಿಟೇಷನ್ ಈಸ್ ಆಲ್ಸೋ ಮೋರ್ ಪವರ್ಫುಲ್. ಎನಿಮೀಸ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ಶಕ್ತಿಶಾಲಿ ವೈರಿಗಳ ಜೊತೆ ಹೋರಾಟ ಮಾಡಬೇಕು, ಸಂಘರ್ಷ ಮಾಡಬೇಕಾಗುತ್ತೆ. 6th ಹೌಸ್ನಲ್ಲಿ ಗುರು ಇದ್ದಾಗ 7th ಹೌಸ್ಗೆ 12th ಹೌಸ್ ಆಗುತ್ತೆ. ಸೊ ಇಲ್ಲಿ ಸಂಗಾತಿಯೂ ಕೂಡ ಕೆಲವೊಮ್ಮೆ ವೈರಿಗಳಂತೆ ವರ್ತನೆ ಮಾಡ್ಬೋದು, ಅಥವಾ ಎನಿಮಿಟಿ ಆರ್ ಶತ್ರುತ್ವ, ಕೋಲ್ಡ್ ವಾರ್ ವಿತ್ ಪಾರ್ಟ್ನರ್ ಆಗ್ಬೋದು. ಸೊ ಸೆಕೆಂಡ್ ಹೌಸ್ ಇಸ್ ಫೈನಾನ್ಸ್, ಸೆಕೆಂಡ್ ಲಾರ್ಡ್. 11th ಹೌಸ್ ಇಸ್ ಆಲ್ಸೋ ಇನ್ಕಮ್. ಸೊ ಫೈನಾನ್ಸ್ ಮತ್ತು ಇನ್ಕಮ್ನಲ್ಲಿ ಗುರು ಸ್ಟೇಬಿಲಿಟಿಯನ್ನು ಕೊಡ್ತಾನೆ. ಸೊ ಆದರೆ ಕೆಲವು ಹೆಲ್ತ್ ಇಶ್ಯೂಸ್ಗಳನ್ನ ಕೊಡ್ತಾನೆ. ಕೊಲೆಸ್ಟ್ರಾಲ್ ಕೊಡ್ಬೋದು, ಲಿಪಿಡ್ ಸಮಸ್ಯೆ ಬರ್ಬೋದು. ಆ್ಯಂಡ್ ಬಾಸ್ಗಳ ಜೊತೆ, ಉನ್ನತ ಅಧಿಕಾರಿಗಳ ಜೊತೆ ಮತ್ತು ಪಾರ್ಟ್ನರ್ ಜೊತೆ ಜಗಳ ಬೇಡ, ಕಲೀಗ್ಸ್ಗಳ ಜೊತೆ ಜಗಳ ಬೇಡ. ಗುರುವಿನ ದೃಷ್ಟಿ 12th ಹೌಸ್ಗೆ ಬಂದಾಗ ಒಂಟಿತನ ಒಳ್ಳೆಯದನಿಸುತ್ತೆ, ಧ್ಯಾನ ಮಾಡಬೇಕಂತ ಅನಿಸುತ್ತೆ, ಸ್ಪಿರಿಚುವಲ್ ಮಾಡ್ತಾನೆ. ಜುಪಿಟರ್ ಮೇಕ್ಸ್ ಯು ಮೋರ್ ಸ್ಪಿರಿಚುವಲ್. ಆಧ್ಯಾತ್ಮಿಕ ಧಾರ್ಮಿಕ ಪ್ರವಾಸಗಳಾಗ್ತವೆ, ಹೋಮ ಹವನ ಮಾಡ್ತಾರೆ. ಯಾವುದೋ ಒಂದು ವಿವಾದದಲ್ಲಿ ನೀವು ಸಿಲುಕೋ ಸಾಧ್ಯತೆ ಇರುತ್ತೆ. ಜುಪಿಟರ್ 12th ಹೌಸ್ ಇಸ್ ಬಂಧನ ಆಲ್ಸೋ, ದೃಷ್ಟಿ ಇದೆ. 12th ಹೌಸ್ ಇಸ್ ಆಲ್ಸೋ ಹಾಸ್ಪಿಟಲೈಸೇಷನ್ ಇರುತ್ತೆ. ಸೊ ಸ್ಟೇಷನು ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಕೆಲವರಿಗೆ ಓಡಾಡುವ ಪ್ರಸಂಗಗಳು ಬರ್ಬೋದು, ಅಥವಾ ಕಾನ್ಫ್ಲಿಕ್ಟ್ ಆಗುತ್ತೆ, ಕಾಂಟ್ರವರ್ಸರ್ ಆಗುತ್ತೆ. ಅವುಗಳನ್ನು ಎಳಿಬಾರ್ದು. ಡೋಂಟ್ ಟ್ರೈ ಟು ಎಕ್ಸ್ಟೆಂಡ್ ದೆಮ್. ಅಲ್ಲಿಗೆ ಮುಗಿಸ್ಬೇಕು. ಕಾನ್ಫ್ಲಿಕ್ಟ್ ಆಗಲಿ, ಕಾಂಟ್ರವರ್ಸರಿ ಆಗಲಿ, ಲಿಟಿಗೇಷನ್ಸ್ ಆಗಲಿ. ಸೊ ಕಾನೂನು ಸಮಸ್ಯೆ ಇಲ್ಲದೆ ಬಂದ್ಬಿಡುತ್ತೆ. ಇನ್ನು ವಿವಾದದಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಇಷ್ಟೇ. ವಿವಾದಗಳು ಎಕ್ಸ್ಪ್ಯಾಂಡ್ ಆಗೋ
ಅವುಗಳಿಂದ ದೂರವಿರಿ. ಅವಾಯ್ಡ್ ಕಾನ್ಫ್ಲಿಕ್ಟ್ಸ್. 6th ಹೌಸ್ ಜುಪಿಟರ್ ಇದು ನಿಮಗೆ ಒಂದು ಉಪದೇಶ ಕೊಡ್ತಾ ಇದ್ದಾನೆ. ಇನ್ನು ಹೊಟ್ಟೆ ಸಮಸ್ಯೆ, ಡೈಜೆಷನ್ ಸಮಸ್ಯೆ, ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇರುತ್ತೆ. ರಾಂಗ್ ಫುಡ್ ತಗೋಬೋದು. ಸೊ ಫಾಲೋ ದ ಡಯಟ್, ಡೈಲಿ ರೂಟೀನ್ ಫಾಲೋ ಮಾಡಬೇಕು. ಚೇಂಜ್ ಇನ್ ಡೈಲಿ ರೂಟೀನ್ ಸಾಧ್ಯತೆ ಇದೆ. ಇನ್ನು ಈ ರೀತಿಯಾಗಂತ ಗುರು, ಆದರೆ ಇಲ್ಲಿ ಸುವರ್ಣ ಪಾದದ ಪ್ರಭಾವ ಇರೋದ್ರಿಂದ ಗುರುವಿನ ನಕಾರಾತ್ಮಕ ಅಂಶಗಳು ತುಂಬ ಕಡಿಮೆ ಆಗ್ತವೆ. ಒಂದು ಚಿಂತೆ ಮಾತ್ರ ಕೊಡ್ತಾನೆ, ಆರೋಗ್ಯ ಚಿಂತೆ ಕೊಡ್ತಾನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವರು.